ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 3 ಇಂಪಾರ್ಟೆಂಟ್ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಬಂತು ಅಂದರೆ ಹ್ಯಾಮ್ಸ್ಟಾರ್ ಕಾಂಬ್ಯಾಟ್. ಪ್ರತಿದಿನ ಕೂಡ ನಿಮಗೆ 6 ಮಿಲಿಯನ್ ಟೋಕನ್ಸನ್ನು ಫ್ರೀಯಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ಅದು ಹೇಗೆ ಅರ್ನಿಂಗನ್ನು ಮಾಡೋದು ಮತ್ತು ಲಿಸ್ಟಿಂಗ್ ಟೈಮ್ ಏನಾದ್ರು ಗೊತ್ತಾಗಿದೆಯಾ, ಈ ಒಂದು ಪ್ರಾಜೆಕ್ಟ್ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಜೊತೆ ನಿಮಗೆ ಟ್ಯಾಪ್ ಸ್ವಾಪ್ ಪ್ರಾಜೆಕ್ಟ್ ಹೇಗೆ ನಡೀತಾ ಇದೆ ಮತ್ತು ಒಂದು ಇವೆಂಟ್ ಬಂದಿದೆ. ಇವೆಂಟ್ ಅಂದರೆ ಒಂದು ಕ್ಯಾಂಪೈನ್ ಬಂದಿದೆ. ನಿಮ್ಮ ಒಂದು ಬೈನಾನ್ಸ್ ಐಡಿನ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟನ್ನು ಕೊಡೋದ್ರಿಂದ 1 ಲ್ಯಾಕ್ ಟೋಕನ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ನಿಮಗೆ ಕ್ಯಾಟಿಸನ್ ಮತ್ತು ಕ್ಯಾಟಿಸನ್ ಮ್ಯಾಂಟಲಲ್ಲಿ ಒಂದು ಹೊಸ ಇವೆಂಟನ್ನು ಬಿಟ್ಟಿದ್ದಾರೆ. ಸ್ಪಿನ್ ಮಾಡಿ ಅರ್ನಿಂಗನ್ನು ಮಾಡಿ ಅಂದ್ಬಿಟ್ಟು ಆ ಒಂದು ಇವೆಂಟ್ ಚೆನ್ನಾಗೈತಾ, ಏನು ಗುರು ಕತೆ ಅದು, ಅದೇನಾದರೂ ಯೂಸ್ ಆಯಿತಾ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೇನೆ. ಹ್ಯಾಮ್ಸ್ಟರ್ ಕಾಂಬ್ಯಾಟ್ ನಾನು ವಿಡಿಯೋ ಮಾಡಬೇಕಾದ್ರೆ 800K ಅಥವಾ 900K ಫಾಲೋವರ್ಸ್ನ ಇದ್ದರು. ಬಟ್ ಇವಾಗ 5.8 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಹೆವಿ ಅಂದರೆ ಹೆವಿ ವೈರಲ್ ಆಗಿ ಹೋದಂತಹ ಒಂದು ಪ್ರಾಜೆಕ್ಟ್ ಇದು. ಆ್ಯಂಡ್ ಹಾಗೆಯೇ ಈ ಒಂದು ಪ್ರಾಜೆಕ್ಟ್ ತುಂಬಾ ಚೆನ್ನಾಗೈತೆ. ಹೊಸ ಇವಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಇನ್ನೂ ಕೂಡ ಹತ್ತಿರ ನಿಮಗೆ 40ರಿಂದ 50 ದಿನ ಟೈಮ್ ಇದೆ. ಅಷ್ಟರವರೆಗೆ ಈಸಿಯಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ಹಾಗೆ ಹಳೆ ಯೂಸರ್ಸ್ ಯಾರಿದ್ದಾರೆ, ನಿಮ್ಮ ಹತ್ರ ಏನಾದರೂ 2-3 ಫೋನ್ ಇತ್ತು ಅಂದರೆ ಆ ಒಂದು ಫೋನಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ನಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಒಂದು ಟೋಕನ್ ಬಿಂಗೆಕ್ಸ್ ಮತ್ತು ಎಲ್ ಬ್ಯಾಂಕಲ್ಲಿ ಲಿಸ್ಟಿಂಗ್ ಆಗೋದು ಕನ್ಫರ್ಮ್ ಆಗಿದೆ. ಉಳಿದಿರೋಂತಹ ಬೈಬಿಟ್ ಇರ್ಬೋದು, OKX ಇರ್ಬೋದು, ಅಥವಾ ನಿಮಗೆ ಗೇಟೋ ಇರ್ಬೋದು, ಬಿಟ್ಗೆಟ್ ಇರ್ಬೋದು, ಈ ರೀತಿ ಎಕ್ಸ್ಚೇಂಜಲ್ಲಿ ಇನ್ನೂ ಕೂಡ ವೆಯ್ಟಿಂಗಲ್ಲಿದೆ. ನೋಡೋಣ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ಬಿಟ್ಟು. ಹಾಗೆ ಬೈನಾನ್ಸಲ್ಲಿ ಕೂಡ ಲಿಸ್ಟಿಂಗ್ ಆಗುವಂಥ ಚಾನ್ಸಸ್ 80% ಇದೆ ಅಂತ ತುಂಬಾ ನ್ಯೂಸ್ ಬರ್ತಾ ಇದೆ. ಬೈನಾನ್ಸಲ್ಲಿ ಲಿಸ್ಟಿಂಗ್ ಆದರೆ ಇನ್ನೂ ಡಬಲು ಸಖತ್ತಾಗಿರುತ್ತೆ. ಹಾಗೆ ಟೋನ್ ನೆಟ್ವರ್ಕರು ಕೂಡ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಒಂದು ಟೋನ್ ನೆಟ್ವರ್ಕಲ್ಲಿ ಹ್ಯಾಮ್ಸ್ಟಾರ್ ಅನ್ನೋ ಪ್ರಾಜೆಕ್ಟು ನಡೀತಾ ಇದೆ. ಸೊ ನೀವು ಕೂಡ ಜಾಯ್ನ್ ಆಗಿ ಅಂದ್ಬಿಟ್ಟು ಅಫಿಷಿಯಲ್ಗೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಹ್ಯಾಮ್ಸ್ಟಾರ್ ಕಾಂಬ್ಯಾಟ್ ಕಮ್ಸ್ ಟು ಟಾನ್ ನೆಟ್ವರ್ಕ್ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈ ಒಂದು ಪ್ರಾಜೆಕ್ಟಲ್ಲಿ, ಈ ಒಂದು ಅಪ್ಲಿಕೇಶನಲ್ಲಿ ಪ್ರತಿದಿನ ಕೂಡ 6 ಮಿಲಿಯನ್ ಟೋಕನ್ಸನ್ನು ಈಸಿಯಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ನಿಮಗೆ ಮೈನ್ ಆಪ್ಷನ್ ಆಯ್ತದೆ ಬರ್ತೀರಾ, ಇಲ್ಲೇ ನೋಡ್ತಾ ಇರ್ಬೋದು. ಡೈಲಿ ಕಾಂಬೋ ಅಂದ್ಬಿಟ್ಟು 5 ಮಿಲಿಯನ್ ಟೋಕನ್ಸನ್ನು ಕೊಟ್ಟಿದ್ದಾರೆ. ನಿಮಗೆ ಡೈಲಿ ಕಾಂಬೋ ಅಂದ್ರೆ ಇಲ್ಲಿ ಕೆಳಗಡೆ ನಾನು ಬೇರೆ ಕಾರ್ಡ್ಸ್ ಎಲ್ಲ ಇರುತ್ತೆ. ಒಂದು ಕಾರ್ಡ್ಸನ್ನು ಅಪ್ಗ್ರೇಡ್ ಮಾಡಬೇಕು. ಜಸ್ಟ್ ಇವಾಗ ಒಂದು ಕ್ಲಿಕ್ ಮಾಡ್ತೀನಿ, ಗೋ ಹೆಡ್ ಅಂತ ಕ್ಲಿಕ್ ಮಾಡ್ತೀನಿ, ಅಪ್ಗ್ರೇಡ್ ಆಯಿತು. 10 ಪಾಯಿಂಟ್ ಸಮಥಿಂಗ್ ಇದೆ, ಇವಾಗ 10.73K ಆಯಿತು, ಅರ್ನಿಂಗ್ ಆಗ್ತಾಯಿದೆ. ಸೊ ಈ ರೀತಿ ಅಪ್ಗ್ರೇಡನ್ನು ಮಾಡ್ಕೊಂಡು ಅರ್ನಿಂಗನ್ನು ಮಾಡ್ತಾಯಿದ್ವಿ. ಬಟ್ ಇವಾಗ ಏನು ಮಾಡಬೇಕಂದ್ರೆ ಡೈಲಿ ಕೂಡ 3 ಕಾರ್ಡ್ಸನ್ನು ಹೇಳಿರ್ತಾರೆ. ಆ ಒಂದು 3 ಕಾರ್ಡ್ಸನ್ನು ಹುಡುಕ್ಬಿಟ್ಟು ಅಪ್ಗ್ರೇಡನ್ನು ಮಾಡೋದ್ರಿಂದ ಆ 3 ಕಾರ್ಡ್ಸ್ ಕೂಡ ಕಾಂಬೋ ಕಂಪ್ಲೀಟಾಗಿ ನಮಗೆ 5 ಮಿಲಿಯನ್ ಟೋಕನ್ಸ್ ಕೊಡ್ತಾರೆ. ಈಗ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ, ಅದರಿಂದ ನಿಮಗೆ ಈ ಥರ ತೋರಿಸ್ತಾ ಇತ್ತು. ನಿಮ್ಮನ್ನ ಹೊಸದಾಗಿ ಓಪನ್ ಮಾಡಿದ್ರೆ ಇಲ್ಲಿ ಖಾಲಿ ಇರುತ್ತೆ. ಸೊ ಖಾಲಿ ಇದ್ದಾಗ ಏನು ಮಾಡಬೇಕು, ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಡಿಕ್ಷನ್ ಮಾರ್ಕೆಟ್ ಅಂದ್ಬಿಟ್ಟು. ಸೊ ಪ್ರೆಡಿಕ್ಷನ್ ಮಾರ್ಕೆಟ್ನ ಹುಡುಕಬೇಕು. ಇಲ್ಲಿದೆ ಪ್ರೆಡಿಕ್ಷನ್ ಮಾರ್ಕೆಟ್ ಹುಡುಕ್ಬಿಟ್ಟು ಅಪ್ಗ್ರೇಡನ್ನು ಮಾಡಬೇಕು. ಅಪ್ಗ್ರೇಡ್ ಮಾಡಿದ್ರೆ 1 ಕಾರ್ಡ್ ಫಿಲ್ ಆಗುತ್ತೆ. ಬಟ್ ಡೈರೆಕ್ಟಾಗಿ ಇಲ್ಲೇ ಕಾರ್ಡ್ಸನ್ನು ಕೊಡೋದಿಲ್ಲ ಅವರು, ಜಸ್ಟ್ ಖಾಲಿ ಇರುತ್ತೆ. ನಾವೇ ಹುಡುಕ್ಬೇಕಂದ್ರೆ ನೀವೇನು ತಲೆ ಕೆಡಿಸ್ಕೊಂಬಿಟ್ಟು ನಾನೇ ಪ್ರತಿದಿನ ಕೂಡ ಅಪ್ಡೇಟನ್ನು ಮಾಡ್ತಾ ಹೋಗ್ತೀನಿ. ಈ ಕಾರ್ಡ್ ಇಲ್ಲಿದೆ, ಇಲ್ಲಿ ಹೋಗಿ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ನೋಡಿಕೊಂಡು ಅಥವಾ ಒಂದು ಚಿಕ್ಕದಾಗಿ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಡೈಲಿ ಕೂಡ ನಿಮಗೆ 5:30ಗೆ ರೀಸೆಟ್ ಆಗ್ತಾ ಇರುತ್ತೆ. 5:30ಗೆ ಮಾಡ್ಕೊತಾರೆ. ಇವಾಗ ಇದು ಹೇಳ್ಬಿಡ್ತೀನಿ. ಸೊ ಪ್ರೆಡಿಕ್ಷನ್ ಮಾರ್ಕೆಟ್ ಬಂತು ಅಂದರೆ ಮಾರ್ಕೆಟ್ಸಲ್ಲಿದೆ ಪ್ರೆಡಿಕ್ಷನ್ ಮಾರ್ಕೆಟು. ಆ್ಯಂಡ್ ಕಾನ್ಸಿಸ್ನೆಸ್ ಪಿರಾನಾ ಪಾಸ್ ಅಂದ್ಬಿಟ್ಟಿದೆ. ಅದು ನಿಮಗೆ ಸ್ಪೆಷಲ್ ಇರುತ್ತೆ. ಸ್ಪೆಷಲಿಗೆ ಬರ್ತೀರಾ, ನ್ಯೂ ಕಾರ್ಡ್ಸಿಗೆ ಬರ್ತೀರಾ, ಇಲ್ಲಿ ಪಿರಾನಾ ಅಂತಿರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೊತೀರಾ. ಆಲ್ರೆಡಿ ನಾನು ನ್ಯೂ ಕಾರ್ಡ್ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ಲೆವೆಲ್ 3 ಇದೆ. ಇದನ್ನು ಗೋ ಹೆಡ್ ಅಂತ ಕ್ಲಿಕ್ ಮಾಡ್ಕೊತೀರಾ, ಇದು ಕೂಡ ಅಪ್ಗ್ರೇಡ್ ಆಗುತ್ತೆ. ಸೊ 2 ಕಂಪ್ಲೀಟ್ ಆಯಿತು. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಮನಿ 2020 ಬಂತು ಅಂದರೆ ನನ್ನ ಪ್ರಕಾರ PR ಆ್ಯಂಡ್ ಟೀಮಲ್ಲಿ ಇರುತ್ತೆ ಅನಿಸುತ್ತೆ, ನೋಡೋಣ. ಸೊ ಮನಿ 2020 ಎಲ್ಲಿದೆ, ಇಲ್ಲೇ ವೆಲ್ಕಮ್ ಟು ಆಮ್ರೆಸ್ಟ್ ಡಬ್ಬೆ ಸಮಥಿಂಗ್ ಏನೋ ಇದು. ಓಕೆ, ಮನಿ 2020 ಬಂತು ಅಂದರೆ PR ಆ್ಯಂಡ್ ಟೀಮ್ ಇದೆ. ಜಸ್ಟ್ ಬರ್ತೀರಾ, ಇದನ್ನು ಅಪ್ಗ್ರೇಡನ್ನು ಮಾಡ್ಕೊತಾರೆ. ಅಪ್ಗ್ರೇಡ್ ಮಾಡೋದ್ರಿಂದ ಟೋಟಲಾಗಿ 3 ಕಾರ್ಡ್ ಕೂಡ ಫಿಲ್ ಆಗುತ್ತೆ. ಹಾಗೆ ನಿಮಗೆ 5 ಮಿಲಿಯನ್ ಟೋಕನ್ಸ್ ಕೂಡ ಸಿಗುತ್ತೆ. ಇದೇ ರೀತಿ ನಿಮಗೆ ಪ್ರತಿದಿನ ಕೂಡ ಹೊಸ ಕಾರ್ಡ್ಗಳು ಬರ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು ಅಪ್ಗ್ರೇಡ್ ಮಾಡ್ತೀವಿ ಅಂದರೆ ಪ್ರತಿದಿನ ಕೂಡ 5 ಮಿಲಿಯನ್ ಟೋಕನ್ಸ್ ಸಿಗುತ್ತಾ ಇರುತ್ತೆ. ಹಾಗೆ ಉಳಿದಿರೋಂಥ 1 ಮಿಲಿಯನ್ ಟೋಕನ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಇದೊಂದು ಸ್ವಲ್ಪ ಟ್ರಿಕ್ಕಿ ಆಗೈತೆ. ಮೇಲ್ಗಡೆ ಅರ್ನ್ ಬಟನ್ ಟ್ಯಾಪ್ ಆಯ್ತಲ್ಲ, ನಾನು ಕ್ಲಿಕ್ ಮಾಡಿ, ಇನ್ನೊಂದು ಸರಿ ಕ್ಲಿಕ್ ಮಾಡಿ 3 ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಕೋಡ್ ಇರುತ್ತೆ. ಆ ಒಂದು ಕೋಡನ್ನು ಕ್ರ್ಯಾಕ್ ಮಾಡಬೇಕು. ಹೇಗೆ ಕ್ರ್ಯಾಕ್ ಮಾಡೋದಂದರೆ ನೀವು ನೋಡ್ತಾ ಇರ್ಬೋದು, ನಾನು ಟ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಸ್ಲೈಡ್ ಮಾಡಿದೆ, ಲೈನ್ ಹೋಯಿತು. ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಒಂದು ಡಾಟ್ ಆಯಿತು. ಟ್ಯಾಪ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಂಡು ಸ್ಲೈಡ್ ಮಾಡಿದ್ರೆ ಲೈನ್ ಆಯಿತು. ಸೊ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ. ಸೊ ಇದೇ ರೀತಿ ಪ್ರತಿದಿನ ಕೂಡ ನಿಮಗೆ ಕೋಡನ್ನು ಕೊಡ್ತಾ ಇದ್ದಾರೆ. ನೆನ್ನೆ ಬಂತು ಅಂದರೆ BTC ಅಂತಿತ್ತು, ಆಲ್ರೆಡಿ ನಾನು ಕ್ರ್ಯಾಕ್ ಮಾಡಿಬಿಟ್ಟಿದ್ದೀನಿ. ಕ್ರ್ಯಾಕ್ ಮಾಡಿಬಿಟ್ಟು 1 ಲ್ಯಾಕ್ ಟೋಕನ್ಸ್ ಅರ್ನಿಂಗ್ ಆಗಿದೆ. ಇವತ್ತಿನ ಕೋಡ್ ಬಂತು ಅಂದರೆ ಅದನ್ನು ನಾನು ನಿಮಗೆ ಡೀಟೇಲಾಗಿ ಚಿಕ್ಕದಾಗಿ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ರೀತಿ ಕ್ರ್ಯಾಕ್ ಮಾಡಿ ಹೋಲ್ಡ್ ಮಾಡಿ ಅದನ್ನು ಒಂದು ವೀಡಿಯೋ ತೋರಿಸ್ತೀನಿ, ಇವಾಗ ನೋಡ್ಕೊಳ್ಳಿ. ಸೊ ಎಲ್ಲ ನೋಡ್ತಾ ಇರ್ಬೋದು, ನೆನ್ನೆ ಕೊಡಿದ್ದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ರು. ಟ್ಯಾಪ್ ಮಾಡಿದ್ರು ಮೇಲ್ಗಡೆ ಹತ್ರ ಲೈನ್ ಆಯಿತು. ಮತ್ತು 3 ಸಲ ಟ್ಯಾಪ್ ಮಾಡಿದ್ರು ರೈಟ್ ಸೈಡ್ಗೆ. ಮತ್ತು ಲೆಫ್ಟ್ ಸೈಡಿಗೆ ಬರ್ತಾರೆ, ಟ್ಯಾಪ್ ಮಾಡಿ ಹೋಲ್ಡ್ ಇಟ್ಕೊಂಡು ಹೊಂತಾ ಇರ್ತಿಲ್ಲ. ಸೊ ಲೈನ್ ಆಯಿತು. BT ಬಂತು, ಮೇಲ್ಗಡೆ ಕೋಡ್ ಕೂಡ ಕಾಣಿಸ್ತಾ ಇದೆ ನಿಮಗೆ, BT ಬಂತು. ಹಾಗೆ ಒಂದು ಸ್ಲ್ಯಾಶು, ಒಂದು ಟ್ಯಾಪು, BTC ಕಂಪ್ಲೀಟ್ ಆಯಿತು. ಯುವರ್ ಕೋಡ್ ದಿ ಕೋಡ್ ಹ್ಯಾಸ್ ಬಿನ್ ಕ್ರ್ಯಾಕ್ಡ್ ಅಂತ ಬಂತು. ಹಾಗೆ 1 ಲ್ಯಾಕ್ ಟೋಕನ್ ಕೂಡ ಅರ್ನಿಂಗ್ ಆಯಿತು. ಈ ರೀತಿ ಕೋಡನ್ನು ಕ್ರ್ಯಾಕ್ ಮಾಡಿ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಜೆಕ್ಟನ್ನು ಯೂಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಳ್ಳಿ. ನೀವು ಫೈನಲಾಗಿ ಏನು ಪಾಯಿಂಟ್ಸ್ ಅರ್ನಿಂಗ್ ಮಾಡಿರುತ್ತೆ ಅದೇ ನಿಮಗೆ ಮ್ಯಾಟರ್ ಆಗೋದು.
ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟಿಸನ್ ಮತ್ತು ಕ್ಯಾಟಿಸನ್ ಮ್ಯಾಂಟಲ್ ಎರಡೂ ಪ್ರಾಜೆಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ನಡೀತೈತೆ. ಟೋನ್ ನೆಟ್ವರ್ಕ್ ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ, ಹಾಗೆ ಬೇರೆ ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಎಲ್ಲ ಮಾಡ್ಕೊತಾ ಇದ್ದಾರೆ, ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇವಾಗ ಈ ಒಂದು ಡಬ್ಬಾ ಇವೆಂಟನ್ನು ಏನಕ್ಕೆ ತಗೊಂಬಂದಿರ ನನಗಂತೂ ಗೊತ್ತಾಗ್ತಿಲ್ಲ. ಏನಕ್ಕೆ ಸ್ಪಿನ್ ಅಂತ ಕ್ಲಿಕ್ ಮಾಡ್ತೀನಿ, ತುಂಬಾ ಕಷ್ಟಪಟ್ಟು ಏನೇನೋ ಮಾಡಿ ಸ್ಪಿನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಬಂತು ಅಂದರೆ ಜೋಶಲ್ಲಿ $10, $15, $20 ಕೊಡಲ್ಲ, $15ಗೆ ಈಸಿಯಾಗಿ ಕೊಟ್ಬಿಡ್ತಾರೆ. $19.19 ಕೂಡ ಈಸಿಯಾಗಿ ಕೊಟ್ಬಿಡ್ತಾರೆ. ಅದಾದಮೇಲೆ ಇವರು ಶುರು ಮಾಡ್ಕೊತಾರೆ ಅವರ ಆಟನ. ಸೊ ಅದಾದಮೇಲೆ ಇನ್ನು $0.1 ಬೇಕು, ನಿಮ್ಮ ಫ್ರೆಂಡನ್ನು ರೆಫರ್ ಮಾಡಿ ಅಂತ ಹೇಳ್ತಾರೆ. ರೆಫರ್ ಮಾಡ್ತೀನಿ, ಬಟ್ ರೆಫರ್ ಮಾಡಿದ್ಮೇಲೆ ನೀವು $0.01 ಬೇಕು ಅಂತ ಹೇಳ್ತಾರೆ, ಅದನ್ನು ಕೂಡ ರೆಫರ್ ಮಾಡ್ತೀನಿ. ಆದಮೇಲೆ ಗೋಲ್ಡ್ ಬೇಕು, ಡೈಮಂಡ್ ಬೇಕು ಅಂದ್ಬಿಟ್ಟು ಸುಮ್ಮನೆ ಕಥೆ ಪುರಾಣ ಎಲ್ಲ ಹೊಡ್ಕೊಂಡು ಹೋಗ್ತಾರೆ. ಜಸ್ಟ್ ರೆಫರ್ ಮಾಡೋದಕ್ಕೆ ಒಂದು ಗಿಮಿಕಲ್ಲಿ ಬಿಟ್ಟಿರುವಂಥ ಒಂದು ಇವೆಂಟ್ ಇದು. ಅಷ್ಟೊಂದೇನು ಚೆನ್ನಾಗಿಲ್ಲ ನನ್ನ ಪ್ರಕಾರ. ಇದು ವರ್ಸ್ಟ್. ಚೆನ್ನಾಗಿ ನಡೀತಾ ಇರೋಂಥ ಪ್ರಾಜೆಕ್ಟಲ್ಲಿ ಮಧ್ಯದಲ್ಲಿ ಏನೋ ಮಾಡ್ದಂಗೆ ಆಯಿತು ಈ ಕತೆ. ಸೊ ನನ್ನ ಪ್ರಕಾರ ಇದರಲ್ಲಿ ಏನೂ ಕೂಡ ರಿವಾರ್ಡ್ ಸಿಗೋದಿಲ್ಲ. ಏನಕ್ಕೆ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ರು, ಬ್ರೋ ಇನ್ನೊಂದು ರೆಫರ್ ಬೇಕು, ಮಾಡಿಸಿ ಬ್ರೋ ಅಂದ್ಬಿಟ್ಟು. ನಾನು ರೆಫರ್ ಆದರೂ ಅಷ್ಟೇ ನಿಮಗೆ ಮತ್ತೇನೊಂದು ರೆಫರ್ ಮಾಡಿಬಿಟ್ಟು ಇದೇ ಥರ ಕತೆ ಪೂರ್ಣ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲೇ ನೋಡ್ತಾ ಇರ್ಬೋದು, ಪ್ರತಿದಿನ ಕೂಡ ಒಂದು ಸ್ಪಿನ್ ನಿಮಗೆ 24 ಅವರ್ಸ್ಗೆ ಒಂದು ಸರಿ ರೀಸೆಟ್ ಆಗ್ತಾ ಇರುತ್ತೆ. ಏನು ಯೂಸ್ ಇಲ್ಲ. ಇವಾಗ ಕಷ್ಟಪಟ್ಟು ರೆಫರ್ ಮಾಡೋದು ಸ್ಪಿನ್ ಮಾಡಿರ್ತೀರ, ಬಟ್ ನಾಳೆಗೆ ರೀಸೆಟ್ ಆಗಿಬಿಟ್ಟಿರುತ್ತೆ. ಇವತ್ತು ಏನೇ ರೆಫರ್ ಮಾಡಿ ಏನೂ ಕೂಡ ರಿವಾರ್ಡ್ ಸಿಗೋದಿಲ್ಲ. ಇನ್ ಕೇಸ್ ನಿಮಗೆ ಲಕ್ ಇತ್ತು ಅಂದರೆ ಯಾರಿಗೋ ಒಬ್ಬರು ಮಧ್ಯದಲ್ಲಿ ಕೊಡ್ಬೋದು ಅಷ್ಟೇ. ಬಟ್ ನಾರ್ಮಲಾಗಿ 99% ಯಾರಿಗೂ ಕೂಡ ರಿವಾರ್ಡ್ಸ್ ಸಿಗೋದಿಲ್ಲ. ಆ್ಯಂಡ್ ಮೇಲ್ಗಡೆ ಮೈ ಎಸೆಟ್ ಆಯ್ತು, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಏನೈತೆ ಪ್ರತಿಯೊಂದು ಕೂಡ ಶೋ ಆಗ್ತದೆ. ಒಬ್ಬರು ಕೇಳ್ತಾಯಿದ್ರು, ಬ್ರೋ ಇವಾಗ ಕ್ಯಾಟಿಸನಲ್ಲಿ ನನ್ನ ಕ್ಯಾಟ್ ಲೆವೆಲ್ ಇಂಪಾರ್ಟೆಂಟಾ ಅಥವಾ ನಾನು ಮಾಡ್ತಿರೋಂಥ ಟೋಕನ್ಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಇಲ್ಲೇ ನಮಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ತು. ಡಿವೈ ಕ್ಯಾಟ್ ಕಿಟ್ಟಿ ಅಂದ್ಬಿಟ್ಟು. ಸೊ ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ? 964K ಬ್ಯಾಲೆನ್ಸ್ ಇದೆ. ಸೊ ನಮಗೆ ಇವಾಗ ಇಂಪಾರ್ಟೆಂಟ್ ಬಂತು ಅಂದರೆ ಏನದು? ಕಿಟ್ಟಿ. ನಾವು ಏನು ಟೋಕನ್ಸನ್ನು ಅರ್ನಿಂಗ್ ಮಾಡ್ಕೊಂಡಿರ್ತೀವಿ ಅದೇ ನಮಗೆ ಇಂಪಾರ್ಟೆಂಟು ಕ್ಯಾಟ್ ಲೆವೆಲ್ ಅಂತ ಇವೆಲ್ಲ ಕನ್ಫರ್ಮ್ ಆಗೋಯಿತು. ಸೊ ಈ ಒಂದು ಟೋಕನ್ಸ್ ಅರ್ನಿಂಗ್ ಮಾಡಬೇಕಂದ್ರೆ ಗೊತ್ತಲ್ಲ, ಕ್ಯಾಟ್ ಲೆವೆಲ್ಸನ್ನು ಇನ್ಕ್ರೀಸ್ ಮಾಡ್ಕೊ, ಆಬ್ವಿಯಸ್ಲಿ ಅದು ಬೇಕೇ ಬೇಕಾಗ್ತದೆ. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಟ್ ಲೆವೆಲನ್ನು ಇನ್ಕ್ರೀಸ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಟೋಕನ್ಸನ್ನು ಅರ್ನಿಂಗ್ ಮಾಡ್ಕೊಳ್ಳಿ. ಸೊ ಇದು ನಮಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರೋದು. ಆ್ಯಂಡ್ ಈ ಒಂದು ಟೋಕನ್ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗೈತೆ. ಲಿಸ್ಟಿಂಗ್ ಡೇಟ್ ಇನ್ನೂ ಕೂಡ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಈ ಒಂದು ಪ್ರಾಜೆಕ್ಟ್ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಹೊಸದಾಗಿ ಜಾಯ್ನ್ ಆಗ್ಬೋದು ಅಂದರೆ ಖಂಡಿತ ಜಾಯ್ನ್ ಆಗ್ಬೋದು, ಏನೂ ಕೂಡ ತೊಂದರೆ ಇಲ್ಲ. ಆ ಒಂದು ವೀಡಿಯೋ ಲಿಂಕನ್ನು ನಿಮಗೆ, ವೀಡಿಯೋ ಲಿಂಕಲ್ಲ, ಡೈರೆಕ್ಟಾಗಿ ಒಂದು ಲೂಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಟ್ಯಾಪ್ ಶಾಪ್. ಇಲ್ಲೇ ನೋಡ್ತಾ ಇರ್ಬೋದು 5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಬಟ್ ಆದರೂ ಕೂಡ ಸ್ವಲ್ಪ ಈ ಒಂದು ಪ್ರಾಜೆಕ್ಟ್ ಮೇಲೆ ತುಂಬ ಜನ ಸ್ಕ್ಯಾಮ್ ಅಂತ ಆಗ್ತಾಯಿದ್ದಾರೆ. ಏನಕ್ಕೆ ನನಗೂ ಒಂದೊಂದು ಸಲ ಹಂಗೆ ಅನಿಸ್ಬಿಡುತ್ತೆ. ಫೀಸೆಲ್ಲ ಕೇಳ್ತಾಯಿದ್ದಾರೆ, 0.5 ಟೋನು 1 ಟೋನು ಈ ರೀತಿ ಫೀಸೆಲ್ಲ ಕೇಳ್ತಾಯಿದ್ದಾರೆ. ಆ್ಯಕ್ಚುಲಿ ಫ್ರೀಯಾಗಿ ಮಾಡುವಂಥ ಮೈನಿಂಗ್ ಪ್ರಾಜೆಕ್ಟ್ಗೆ ಫೀಸ್ಗೆ ಆ್ಯಕ್ಚುಲಿ ಕೇಳೋಂಗೇ ಇಲ್ಲ, ಬಟ್ ಇವ್ರು ಕೇಳ್ತಾ ಇದ್ದಾರೆ. ನೋಡೋಣ. ತುಂಬಾ ಸಪೋರ್ಟ್ ಅಲ್ಲ, ತುಂಬಾ ಕಮ್ಯುನಿಟಿ ಇರೋದ್ರಿಂದ ನಾವು ಅದನ್ನು ಟ್ರಸ್ಟ್ ಮಾಡಿ ಮಾಡಬೇಕಷ್ಟೇ. ಆ್ಯಂಡ್ ಈ ಒಂದು ಪ್ರಾಜೆಕ್ಟಲ್ಲಿ ಒಂದು ಹೊಸ ಕ್ಯಾಂಪೇನನ್ನು ಬಿಟ್ಟಿದ್ದಾರೆ. ಏನಪ್ಪ ಕ್ಯಾಂಪೇನ್ ಅದಂದರೆ, ಇವಾಗ ಸದ್ಯಕ್ಕೆ ಒಂದು ಅಪ್ಲಿಕೇಶನ್ ಲೋಡ್ ಆಗ್ತಾಯಿಲ್ಲ. ಸೊ ಅದನ್ನು ನಾನು ಸ್ಕ್ರೀನ್ಶಾಟನ್ನು ಸೋರಿಸ್ತಾ ಹೋಗ್ತೀನಿ. ಸೊ ಟಾಸ್ಕ್ ಆಯ್ತಲ್ಲ, ಅದ್ರ ಬಂದರೆ ನಿಮಗೆ ಬೈನಾನ್ಸ್ ರಿಜಿಸ್ಟ್ರೇಷನ್ ಅಂದ್ಬಿಟ್ಟು ಬೈನಾನ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ 3 ಲ್ಯಾಕ್ ಟೋಕನ್ಸನ್ನು ಕೊಡ್ತಾರೆ. 3 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ, ಸ್ಟಾರ್ಟ್ ಮಿಷನ್ ಆಯ್ತು, ಅದನ್ನು ಕ್ಲಿಕ್ ಮಾಡ್ತೀರಾ, ರಿಜಿಸ್ಟರ್ ಬೈನಾನ್ಸ್ ಆಯ್ತದೆ, ಗೋ ಅಂತ ಕ್ಲಿಕ್ ಮಾಡಿ, ಕಂಪ್ಲೀಟ್ KYC ಅದನ್ನು ಗ್ಲೋ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ಟೆಪ್ ವಾಪಸ್ ಹೋಗಿ ಅದು ನಿಮಗೆ ಟಿಕ್ ಮಾರ್ಕ್ ಆಗಿರುತ್ತೆ. ಆ್ಯಂಡ್ ಫೈನಲಾಗಿ ಬಂತು ಅಂದರೆ ಎಂಟರ್ ಯುವರ್ ಬೈನಾನ್ಸ್ ID ಅಂತ ಬರುತ್ತೆ. ಸೊ ಈ ಒಂದು ಟಾಸ್ಕನ್ನು ಮಾಡಬೇಕಂದ್ರೆ ನಿಮ್ಮ ಹತ್ರ ಬೈನಾನ್ಸ್ ಅಪ್ಲಿಕೇಶನ್ ಇರಬೇಕು. ಬೈನಾನ್ಸ್ ಅಪ್ಲಿಕೇಶನ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿಬಿಟ್ಟು ಬೈನಾನ್ಸ್ ಅಪ್ಲಿಕೇಶನ್ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಡಿ. ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ID ಅಂದ್ಬಿಟ್ಟು ಒಂದು ID ಕೊಟ್ಟಿರೋ, ಒಂದು 7 ಡಿಜಿಟ್ 8 ಡಿಜಿಟ್ ಆ ಒಂದು ID ಕಾಪಿ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ಪೇಸ್ಟನ್ನು ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟನ್ನು ಕೊಡ್ತೀರಾ. ಸಬ್ಮಿಟನ್ನು ಕೊಡೋದ್ರಿಂದ ಟೋಟಲ್ ನಮಗೆ 3 ಮಿಲಿಯನ್ ಟೋಕನ್ಸ್ ಕೂಡ ಆ್ಯಡ್ ಆಗ್ತದೆ. ಸೊ ಇದು ಬಂತು ಅಂದರೆ ಹ್ಯಾಮ್ಸ್ಟರ್ನ ಅಪ್ಡೇಟ್. ಸೊ ಯಾರೆಲ್ಲ ಬೈನಾನ್ಸ್ ಇದೆ ಪ್ರತಿಯೊಬ್ಬರು ಕೂಡ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು 3 ಮಿಲಿಯನ್ ಟೋಕನ್ಸನ್ನು ಅರ್ನಿಂಗನ್ನು ಮಾಡಿಕೊಳ್ಳಿ. ಆ್ಯಂಡ್ ಪ್ರಾಜೆಕ್ಟ್ ಬಂತು ಅಂದರೆ ಹೇಳಿದ್ನಲ್ಲ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಏನೇನು ಕತೆಗಳು ಅಂದ್ಬಿಟ್ಟು. 5 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಬಟ್ ತುಂಬಾ ಏನಕ್ಕಂದರೆ ಇದು ಫಸ್ಟ್ ನಿಮಗೆ ಟಾನ್ ನೆಟ್ವರ್ಕಲ್ಲಿ ನಡೀತಾ ಇತ್ತು. ಬಟ್ ಅದಾದಮೇಲೆ ಟಾನ್ ನೆಟ್ವರ್ಕ್ ಅವರು ಸೊಲಾನಾ ನೆಟ್ವರ್ಕ್ ಅವರು, ಅದಾದಮೇಲೆ ಸೊಲಾನಾ ನೆಟ್ವರ್ಕ್ ಅವರು ನಮಗೂ ಈ ಪ್ರಾಜೆಕ್ಟ್ಗೆ ಏನೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಮತ್ತು ಅದಾದಮೇಲೆ ಏನೇನೋ ಕತೆಗಳಾಗಿ ಸ್ವಲ್ಪ ಕಾಂಟ್ರವರ್ಸಿಯಲ್ಲಿ ನಡೀತಾ ಇತ್ತು ಈ ಒಂದು ಪ್ರಾಜೆಕ್ಟು. ಬಟ್ ಆದರೂ ಕೂಡ ಯೂಸ್ ಮಾಡೋಣ. ಮತ್ತು ಯಾವ ಥರ ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಏನು ನಿಮಗೆ 2x ಬರುತ್ತೆ, 1 ಟೌನ್ ಪೇ ಮಾಡಿ, 2 ಟೌನ್ ಪೇ ಮಾಡಿ, 0.5 ಟೌನ್ ಪೇ ಮಾಡಿ ಅಂದ್ಬಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಫ್ರೀಯಾಗಿ ಬರ್ತೈತೆ, ಮಾಡ್ಕೊಳ್ಳೋಣ ಅಷ್ಟೇ. ಏನೋ ದುಡ್ಡು ಕೇಳ್ತಾವ್ರ ಬಿಟ್ಟಾಕೋಣ. ಸೊ ಅಷ್ಟೇ ನಮ್ಮ ಒಂದು ಮೈನಿಂಗ್ ಮಾಡೋವಂಥ ಒಂದು ಥಿಂಕ್ ಮಾಡಬೇಕಾದಂಥ ಒಂದು ಇದು. ಸೊ ಈ 3 ಅಪ್ಡೇಟ್ ಇಷ್ಟೇ. ಯಾರೆಲ್ಲ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಾಗ್ತದೆ ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಇನ್ನೂ ಕೂಡ ಬೇರೆ ಅಪ್ಡೇಟ್ ಇದೆ, ಅದನ್ನು ಕೂಡ ನಾನು ಈವ್ನಿಂಗ್ ಅಥವಾ ನಾಳೆ ಮಾರ್ನಿಂಗ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.